ಅವನು ಕಡಿ ದಾಟಿದೆ ಮಿಕ್ಕಿ ರಕ್ತದಾಗಿದೆ ಎಲ್ಲ ಹಾಂ ಬನ್ನಿ. ಬಾಟಿ ಆಯ್ತು. ಏನೋ ಇದು ಇದು ಬ್ರೌನ್ ಸ್ವಾಗ್ ಟ್ರೀ ಸ್ನೇಕ್ ಅಂತ. ಹೌದಾ? ಇದು ರಾಮಬಣದ ಹಾವು. ಹಾಂ, ಕಸದ ಹಾವು ಯಾವುದೂ ಇಲ್ಲ. ಸರಿ ಸದ್ರೆ ಮುಖ್ಯಮಂತ್ರಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ. ಇಂಥ ಜಾಗಗಳಲ್ಲಿ ಇಂಥ ಹಾವುಗಳು ಬರ್ಬೋದು. ಆದಷ್ಟು ನೀವು ಸೇಫಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಹಾವಿನ ಭಯನೇ ಎಲ್ಲರಿಗೂ ಒಂದು ಹಾವಲ್ಲ. ಇದು ನಾನ್ ವೆನಮಸ್ ಹಾವು. ಇದು ಅಂದರೆ ವಿಷ ಇದ್ದಿರೋಂಥ ಹಾವು. ಏನು ಹೆದರ್ಕೊಳ್ಳೋದಿಲ್ಲ. ಇದನ್ನು ಬ್ರೌನ್ ಸ್ವಾಗ್ ಟ್ರೀ ಸ್ನೇಕ್ ಅಂತ ಹೇಳ್ತೀವಿ. ನೋಡಿ ಏನಿಲ್ಲ, ಬ್ರೌನ್ ಸ್ವಾಗ್ ಟ್ರೀ ಸ್ನೇಕ್ ಅಂತ ಕನ್ನಡದಲ್ಲಿ ರಾಮಬಾಣದ ಅಂತ ಹೇಳ್ತೀವಿ. ಮತ್ತು ಇದನ್ನು ಮರದ ಹಾವು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಟ್ರೀ ಸ್ನೇಕ್ ಅಂತ ಹೇಳ್ತೀವಿ. ಟ್ರೀ ಅಂತ ಯಾಕಂತಂದರೆ ಮರದಲ್ಲಿ ಇರ್ತೀವಿ. ಮರದ ಮೇಲೆ ಹೋಗ್ಲಿಕ್ಕಿಂತ ಈ ಪಕ್ಷಿ ಮೊಟ್ಟೆಗಳು ಸಣ್ಣ ಸಣ್ಣ ಪಕ್ಷಿಗಳನ್ನ ತಿಂದ್ಕೊಂಡು ಆ ನೆಚ್ಚನ್ನು ಉಳಿಸ್ಕೊಳ್ಳೋದು. ಹಾವು ಎಷ್ಟೇ ಹೈಟ್ ಆಗಿರಲಿ, ಬಿಲ್ಡಿಂಗು ಎಷ್ಟೇ ದೊಡ್ಡ ಮರ ಆಗಿರಲಿ, ಆ ಮರದಲ್ಲಿ ಹಾವು ಹೌದು ಹಾರಲ್ಲ, ಮರದ ಮೇಲೆ ಇರುತ್ತೆ. ಜಂಪ್ ಮಾಡುತ್ತೆ, ಬೇಕಾದ್ರೆ ಒಂದು ಮರದಿಂದ ಜಂಪ್ ಮಾಡುತ್ತೆ. ಇದು ತುಂಬ ದೊಡ್ಡದು ಬರುತ್ತೆ ಹಾವು. ಇದು ಚಿಕ್ಕದಿಲ್ಲ. ಇದು 4 ಉದ್ದ ಇದೆ. ಇದನ್ನು ನಿಲ್ಲಿಸ್ಬೋದು. ಯಾಕೆಂದರೆ ಮನೆಗಳಲ್ಲಿ ಸ್ವೀಟ್ ಮನೆ, ಹಂಚು ಮನೆ ಮನೆಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಹಂಚ್ಬೋದು. ಯಾವ ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ನಿಮಗೊಂದು ಧೈರ್ಯ ಬರ್ಬೋದು. ಯಾವುದನ್ನ ನಿಮಗೆ ಆ್ಯಕ್ಚುಲಿ ಮನೆಗಳ ಹತ್ರ ಏನೋ ಬಂದಾಗ ಸರಿ ಹೇಳಿದರು, ಇದೇ ಹಾವು ಏನು ತೊಂದರೆ ಇಲ್ಲ, ಆರಾಮಾಗಿ ಕರ್ಸನ್ನ ರೆಸ್ಕ್ಯೂ ಅದರಿಂದ ನಾವು ವೆಯ್ಟ್ ಮಾಡ್ಬೋದು ಅನ್ನೋದು ನಿಮ್ಗೆ ಧೈರ್ಯ ಇರ್ತದೆ. ಇದು ಕಚ್ಚುತ್ತೆ, ಎಲ್ಲ ಹಾವು ಕಚ್ಚುತ್ತೆ. ಆದರೆ ನಮಗೆ ಈಗ ನಮ್ಮ ಊರಲ್ಲಿ ಸಿಗುವಂಥ 4 ಜಾತಿ ಹಾವುಗಳನ್ನು ಮಾತ್ರ ನಮ್ಗೆ ಸಾವು ಬರುತ್ತೆ. ಇನ್ನೆಲ್ಲ ಹಾವುಗಳು ವಿಷ ಇರುವಂಥ ಹಾವುಗಳು. ಕೆಲವು ಮೈಲ್ಡ್ ವೆನಮಸ್ ಅಂತ ಹೇಳ್ತೀವಿ, ಅಂದರೆ ಸೆಮಿ ವೆನಮಸ್. ಕಚ್ಚಲು ಕೂಡ ನಮಗೆ ತೊಂದರೆ ಆಗಲ್ಲ. ಪಕ್ಷಿ ಈ ಒತ್ತಿಗೆಗಳಿಗೆ ಎಫೆಕ್ಟ್ ಆಗ್ತದೆ. ಮೈಲ್ಡ್